ನೋಡಿ ಈ ತರ ಇರುತ್ತೆ. ಇದು 2 ಕಂಪಾರ್ಟ್ಮೆಂಟ್, ಇದು ಮತ್ತು ಕೆಳಗಡೆ. ಈ ಕೆಳಗಡೆ ಇದು ಅದಕ್ಕೆ ಅದು ಬ್ರೂಡ್ ಚೇಂಬರ್, ಸಂಸಾರ ಕೋಣೆ. ಅದರಲ್ಲಿ ಮಕ್ಕಳು, ಮರಿ, ಮೊಟ್ಟೆ ಇಂಥದ್ದೆಲ್ಲ ಕೆಳಗಡೆ ಚೇಂಬರ್ಲಿರುತ್ತೆ. ಈ ಮೇಲ್ಗಡೆ ಅದರಲ್ಲಿ ಮೊಟ್ಟೆ, ಮರಿ ಅದೆಲ್ಲ ಏನಿರಲ್ಲ, ಬರೀ ಜೇನುತುಪ್ಪ ಮಾತ್ರ ಇರುತ್ತೆ. ಈ ಮುಚ್ಚಳ ತೆಗೆದಾಗ ಗೊತ್ತಾಗುತ್ತೆ ನಮಗೆ ತುಪ್ಪ ಏನಾರು ಆಗಿದೆಯಾ ಆಗಿಲ್ವಾ ಅಂತ. ಒಂದ್ಸತಿ ಮೊನ್ನೆ ತೆಗೆದೆ ಈ ಬಾಕ್ಸು, ಫುಲ್ ತುಪ್ಪ ಆಗಿತ್ತು, ತೆಗೆದಿದ್ದೀನಿ. ತೆಗೆದು ಅದು ಗೂಡನ್ನು ಹಾಗೆ ಇಟ್ಟಿದ್ದೀನಿ. ಮತ್ತೆ ಫಿಲಪ್ ಆಗ್ತಾ ಇದೆ, ಸ್ವಲ್ಪ ಟೈಮ್ ಆಗುತ್ತೆ. ಎಷ್ಟು ಟೈಮಲ್ಲಿ ಒಂದ್ಸಲಿ? ತಿಂಗಳಿಗೆ ಒಂದ್ಸಾರಿ. ಈಗ ಒಂದ್ಸಾರಿ ತೆಗೆದಿದ್ದೀನಿ, ಇನ್ನೊಂದು 15-20 ದಿವಸದಲ್ಲಿ ಮತ್ತೆ ರೆಡಿ ಆಗುತ್ತೆ. ಏಪ್ರಿಲ್ ಮೇನಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ. ಅವಾಗ ಈ ಭರಣಿಗೆ, ನಂದಿ ಈ ಥರದ್ದೆಲ್ಲ ಸಿಕ್ಕಾಬಟ್ಟೆ ಹೂಗಳು ಸಿಗುತ್ತೆ. ಹಾಗಾಗಿ ಅವಾಗ ಜಾಸ್ತಿ ತುಪ್ಪ ಸಿಗುತ್ತೆ. 15 ದಿವಸಕ್ಕೊಂದ್ಸತಿ ಫುಲ್ ಆಗ್ತಾ ಇರುತ್ತೆ. ಏನು ನಮ್ಮ ತೋಟದ ಪಕ್ಕದಲ್ಲಿ ನಂದಿ ಮರ ಎಲ್ಲ ಬಣಿಗೆ ಹಿಂಗೆಲ್ಲ ಏನು ಯೋಚನೆ ಮಾಡಂಗಿಲ್ಲ. 2-2.5 ಕಿಲೋಮೀಟರ್ವರೆಗೂ ಇದು ಹೋಗಿ ಬರುತ್ತೆ ಅಂತಾರೆ. ಹೋಗುತ್ತೆ, ಸಾಮರ್ಥ್ಯ ಇದೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಏನು ಸಿಗ್ಲಿಲ್ಲ ಅಂದ್ರೆ ಸಿಗೋವರೆಗೂ ಹೋಗುತ್ತದೆ. ಸಿಗೋವರೆಗೂ ಹೋಗಿ ಮತ್ತೆ ವಾಪಸ್ ಬರುತ್ತೆ. ಈಗ ಒಂದು ಬಾಕ್ಸ್ ಇಂದ ಇನ್ನೊಂದು ಬಾಕ್ಸ್ಗೆ ಡಿಸ್ಟೆನ್ಸ್ ಏನಾದರೂ ಮೇಂಟೈನ್ ಮಾಡಬೇಕು? ಆ ಥರ ಏನಿಲ್ಲ. ಒಂದ್ರ ಮೇಲೆ ಒಂದು, ಪಕ್ಕದಲ್ಲೇ ಒಂದು ಎಲ್ಲ ಇಟ್ಟಿರೋದು ಬೇಕಾದಷ್ಟಿದೆ. ಅದ್ರ ಪಾಡಿಗೆ ಅದು ಕೆಲಸ ಮಾಡುತ್ತೆ, ಇದ್ರ ಪಾಡಿಗೆ ಇದು ಕೆಲಸ ಮಾಡುತ್ತೆ. ಈ ಜಾಗ ಇಲ್ಲ ಅಂದ್ರೆ ಆ ಥರ ಇಟ್ಕೋಬಹುದು. ನಮ್ದು ಎಕರೆಗಟ್ಟಲೆ ಜಾಗ ಇದೆ ಅಂದಾಗ ಸ್ಪ್ರೆಡ್ ಮಾಡಿಡೋಣ. ಇದು ಬೆಟರ್. ಅದು ಕೆಲವು ಕಡೆಗೆ ನಾನು ನೋಡಿದ್ದೀನಿ, GK ವೀಕೆಂಡಲ್ಲಿ ಹೋದ್ರೆ ನೋಡ್ಬೋದು ನೀವು, ಒಂದು ಸ್ಟ್ಯಾಂಡ್, ಈ ಕಡೆಗೆ ಒಂದು ಬಾಕ್ಸ್, ಇನ್ನೊಂದು ಆ ಕಡೆಗೆ ಒಂದು ಬಾಕ್ಸ್, ಒಂದೇ ಸ್ಟ್ಯಾಂಡಲ್ಲಿ ಒಂದು 7-8 ಬಾಕ್ಸ್ ಎಲ್ಲ ಇಟ್ಟಿದ್ದಾರೆ. ಏನು ಟಚ್ಚಲ್ಲ ಸರ್ ಇದು? ಚುಸ್ತವೆ. ಇದಕ್ಕೆ ಸ್ವಲ್ಪ ನೀಟಾಗಿ ಹ್ಯಾಂಡಲ್ ಮಾಡಬೇಕು, ಅದು ಡಿಸ್ಟರ್ಬ್ ಆಗದೆ ಇದ್ದಂಗೆ ನೋಡಬೇಕು. ಜೊತೆಗೆ ಇದು ಏನು, ಇದು ಚುಚ್ಚದೇ ಇರೋ ಥರ ಸೂಟ್ ಎಲ್ಲ ಇದೆ, ಮುಖಕ್ಕೆ ಕವರ್ ಮಾಡ್ಕೊಳ್ಳೋದು, ಗ್ಲೌಸು ಅದೆಲ್ಲ ಹಾಕ್ಕೊಂಡು ನೀವು ಕೆಲಸ ಮಾಡ್ಬೋದು. ಎಲ್ಲ ನಮ್ಗೆ ಅಭ್ಯಾಸ ಆಗಿರೋದ್ರಿಂದ ಏನೋ 1-2-4 ಚುಚ್ಚಿ ನೀವು ಇದ್ದಿದ್ದಕ್ಕೆ ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ. ಆರಂಭದಲ್ಲಿ ಸ್ವಲ್ಪ ಭಯ ಇರುತ್ತೆ, ಒಂದ್ಸತಿ 2 ಸತಿ, ಆಮೇಲೆ ನಿಮಗೂ ಅನುಭವ ಆಗ್ಬಿಡುತ್ತೆ ಅಷ್ಟೇ. ಅದ್ರ ಜೊತೆಗೆ ಪಳಗ್ಬೇಕು ಸರ್, ಅಷ್ಟೇ. ಆದ್ರೆ ಏನಿದ್ರಲ್ಲಿ ರಾಕೆಟ್ ಸೈನ್ಸ್ ಏನಿದೆ ಇಲ್ಲ, ಎಂಥದ್ದು ಇಲ್ಲ. ಬರೀ ಒಂದು ಐಡಿಯಾ, ಒಂದು ಎಕ್ಸ್ಪೀರಿಯನ್ಸ್, ಛಲ. ನೋಡಿ, ಇವರಿಗೆ ಮಾಡ್ಬೇಕಂತ ಒಂದು ಐಡಿಯಾ ಅಲ್ಲಿಂದ ಬಂದಿದ್ದೀರಲ್ಲ, ಇದು ಫಸ್ಟ್ ಸ್ಟೆಪ್. ನೀವು ಮಾಡ್ತೀರಿ ಅಂತ ಹಂಗೆ. ಇದಕ್ಕೆ ಏನಾದರೂ ಮೇಂಟೆನೆನ್ಸ್ ಅಂತ ಏನಾದರೂ ಮಾಡಬೇಕಾ ಸರ್? ಹೇಳ್ತೀನಿ. ಮುಚ್ಚಿಬಿಡ್ಲಾ? ಹಾಂ, ಮುಚ್ಚಿಬಿಡಿ ಸರ್. ಮೇಂಟೆನೆನ್ಸ್ ಅಂದ್ರೆ ನೋಡಿ, ಇದಕ್ಕೆ ಇರುವೆ ಹತ್ತು ಬಿಟ್ರೆ ಜೇನು ಹೊಟ್ಟೋಗ್ಬಿಡುತ್ತೆ. ಇರುವೆ ಅಂದ್ರೆ ಬೇಕಾದ ಕೆಂಪಿರುವೆ ನೋಡಿ ಇಲ್ಲಿದೆ, ಈ ಕೆಂಪಿರುವೆ ಇದೆಯಲ್ಲ, ವೆರಿ ಡೇಂಜರಸ್. ಇದು ತೋಟದಲ್ಲಿ ಸಾಮಾನ್ಯವಾಗಿರುತ್ತೆ. ಇದು ಕಂಬದಲ್ಲಿ ಹತ್ತಿ ಬಾಕ್ಸಿಗೆ ಬಂದ್ಬಿಟ್ರೆ ಜೇನು ಹೊಟ್ಟೋಗುತ್ತೆ. ಅದಕ್ಕೇನ್ ಮಾಡ್ತೀವಿ, ಇದಕ್ಕೊಂದು ಕಾಟನ್ ವೇಸ್ಟ್ ಸುತ್ತಿ, ಇಂಜಿನ್ ಆಯಿಲ್ ಇದೆಯಲ್ಲ, ವೇಸ್ಟ್ ಆಯಿಲ್, ಅದ್ರಲ್ಲಿ ಅದ್ದಿಬಿಟ್ಟು ಇದಕ್ಕೆ ಸುತ್ತಬಿಟ್ಟು ಬಿಡ್ತೀವಿ. ಅಷ್ಟೇ ಸಾಕಾಗುತ್ತೆ. ಸಾಕು. 3-4 ತಿಂಗಳು ಒಂದ್ಸಾರಿ ಅದನ್ನ ರೀಪ್ಲೇಸ್ ಮಾಡ್ತಾ ಇದ್ರೆ 3-4 ತಿಂಗಳವರೆಗೆ ಸ್ಟ್ಯಾಂಡ್ ಆಗುತ್ತೆ. ಇನ್ನೊಂದು ಟೈಪ್ ಸ್ಟ್ಯಾಂಡ್ ಬರ್ತವೆ, ನೀರ್ ಹಾಕಿಡುವಂತ. ನೋಡ್ದಂಗ ಆಯ್ತು ಅಲ್ಲೆಲ್ಲ. ಅದು ನೀವು 2-3 ದಿವಸಕ್ಕೆ ಅಥವಾ ದಿವಸ ನೀರ್ ಹಾಕ್ಬೇಕು. ಅದೊಂದು ಕೆಲಸ ಆಗ್ಬಿಡುತ್ತೆ. ಇದು ಬೆಸ್ಟ್. ಆಮೇಲೆ ನೀರ್ದು ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಇರುವೆ ಮೇಲ್ಗಡೆಯಿಂದ ಬಂದು ನೀರ್ ಇಟ್ಟಿದ್ದಾರೆ ಅಂತ ರೌಂಡ್ ಹೊಡಿತಾ ಇರ್ತದೆ. ಅಕಸ್ಮಾತ್ ಅದೇ ಕಾಲ್ ಜಾರಿ ನೀರಿಗೆ ಬಿದ್ರೆ ಕಂಬದ ಮೇಲೆ ಹತ್ತಿ ಮೇಲಕ್ಕೆ ಬರುತ್ತೆ. ಕೆಲವು ಸರಿ ಹೆಂಗೋ ಆಗುತ್ತೆ, ಬೀಳ್ತವೆ ನೀರಿಗೆ. ಬಿದ್ದವು ವಾಪಸ್ ಏನ್ ಹೋಗಲ್ಲವು. ಎಲ್ಲಿ ದಡ ಸಿಗುತ್ತೆ ಕಂಬನೇ. ಹಂಗಾಗಿ ಅದು ಅಷ್ಟು ಸರಿ ಇಲ್ಲ. ಅದಿದ್ರೂ ಇದನ್ನ ಹಾಕೋದು ಒಳ್ಳೇದು. ಇದ್ರ ಬಗ್ಗೆ ಒಂದು ಒಳ್ಳೆ ಮಾಹಿತಿ. ಇವೆಲ್ಲ ಅನುಭವದಲ್ಲಿ ಅಷ್ಟೇ. ಇವೆಲ್ಲ ಏನು ಮಾಡಿ. ಜೇನ್ ಇದೆಯಲ್ಲ ಸರ್, ಇದು ನ್ಯೂಜಿಲ್ಯಾಂಡ್ ಅಲ್ಲಿ ಜೇನೇ ಅವ್ರದ್ದು ಕೃಷಿ, ಮೂಲ ಕೃಷಿ. ಮಗ ಅಲ್ಲಿಂದ ತಂದಿದ್ದ ಜೇನುತುಪ್ಪ, ಅಷ್ಟೇ ಕಾಸ್ಟ್ಲಿ. ಹೀಗೆ ಅಲ್ಲಿ ಇದ್ದಾರೆ ಸರ್. ನಾವೀಗ ಸೌದಿಯಲ್ಲಿ ನೋಡ್ತೀವಲ್ಲ, ಅಲ್ಲಿ ಗಾಡಿ ಲೋಡ್ ಮಾಡ್ಕೊಂಡು ಈ ಪೆಟ್ಟಿಗೆ ಎಲ್ಲ
ಹೋಗ್ತಾ ಇರ್ತಾರೆ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರ್ತಾರೆ. ಫ್ಲವರಿಂಗ್ ಆಗೋ ಜಾಗಕ್ಕೆ ಹೋಗಿ ಅದನ್ನ ಇನ್ಸ್ಟಾಲ್ ಮಾಡ್ತಾರೆ. ಹೌದು. ಫ್ಲವರಿಂಗ್ ಎಲ್ಲ ಮುಗಿದ್ಮೇಲೆ ಮತ್ತೆ ವಾಪಸ್ ತಗೊಂಡ್ಬರ್ತಾರೆ, ಇದೆಲ್ಲ ಮಾಡ್ತಾರೆ. ಅಲ್ಲಿ ನಾನು ಮುಂಚೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ, ಇದೆಂತ ಅಂತೇಳಿ ನಾನು ಒಂದು ಕ್ಯಾಂಪ್ ಹಾಕ್ದಂಗೆ ಹಾಕ್ತಾರೆ. ಸುಮಾರು ತುಂಬಾ ಇಂಥ ಪೆಟ್ಟಿಗೆ ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ನಾನು ಫಸ್ಟ್ ನೋಡಿ ಇದೆಂತ, ಇದು ಯಾರು, ಎಲ್ಲಿ ಅಂತ ಅದನ್ನ ಕೆಳಗೆ ಹೋಗಿಲ್ಲ. ಆಮೇಲೆ ಸ್ವಲ್ಪ ವಿಡಿಯೋದಲ್ಲೆಲ್ಲ ಈ ಪೆಟ್ಟಿಗೆ ಗಿಟಿಗೆ ನೋಡಿದ್ರಲ್ಲ, ಆಮೇಲೆ ನನಗೆ ಅದ್ರ ಬಗ್ಗೆ ಸ್ವಲ್ಪ ತಲೆಯಲ್ಲಿ ಬಂತು, ಇದು ಇವ್ರು ಹಾಗಾದ್ರೆ ಇದು ಜೇನ್ ಇದು ಮಾಡೋರೆ ಅಂತೇಳಿ. ನೀವು ಮಾಡಿದ್ಮೇಲೆ ಬೇಕಾದ್ರೆ ಒಂದ್ಸತಿ ನಿಮ್ಮ ಜಮೀನು ನೋಡ್ದಂಗೆ ಆಯ್ತು. ಬರ್ತೀನಿ, ನಾನು ಬರ್ತೀನಿ. ಆಯ್ತು ಸರ್, ಈಗ ಒಂದ್ಸಲಿ ಬೆಂಗಳೂರಿಂದ ಬಂದಾಗ ನೀವು ಬಂದ್ರೆ 5 ಕ್ಲಾಸ್ ಆಗಿ ಅಲ್ಲೇ ಬೊಂಬಾಟ ಊಟ ಗೀಟ ಆಯ್ತು ಸರ್, ಮಾಡ್ಕೊಂಡು ಆಯ್ತು. ಅಲ್ಲೆಲ್ಲ ಸುತ್ತಾಡ್ಕೊಂಡು ತೋಟ ಎಲ್ಲ. ಇನ್ನೊಂದು ವಾರದಲ್ಲಿ ಹೋಗೋ ಇದ್ದೆ ನಾನು. ಹೋಗಿ ನಾನು ಆಲ್ಮೋಸ್ಟ್ ಕ್ಲೋಸ್ ಮಾಡೋ ಹಂತದಲ್ಲೇ ಇದ್ದೀನಿ.